ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ತುಂಬ ಜನ ನಮಗೆ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರು, ಗಿಡ ಏನೋ ಹಾಕ್ತೀವಿ ಬಟ್ ಗಿಡಗಳಿಗೆ ತುಂಬ ಹುಳ ಬೀಳುತ್ತೆ, ಅದನ್ನು ಯಾವ ಥರ ಕಂಟ್ರೋಲ್ ಮಾಡೋದು ಆರ್ಗ್ಯಾನಿಕ್ ಆಗಿ, ಯಾವುದೇ ಥರ ಔಷಧಿಗಳು ಏನು ಆಗದೆ ಆರ್ಗ್ಯಾನಿಕ್ ಆಗಿ ಯಾವ ಥರ ಕಂಟ್ರೋಲ್ ಮಾಡಬೇಕು ಅಂತ. ಸೊ ಇವತ್ತು ನಾವು ನಿಮಗೆ 4 ಟೈಪ್ ಹೇಳ್ಕೊಡ್ತೀವಿ. ಸೊ 3ರಿಂದ 4 ಟೈಪ್ ಹೇಳ್ಕೊಡ್ತೀವಿ ಯಾವ ಥರ ಹುಳಗಳನ್ನು ಕಂಟ್ರೋಲ್ ಮಾಡೋದು ಅಂತ. ಅದರಲ್ಲಿ ಫಸ್ಟ್ ಸ್ಟೆಪ್ ಯಾವುದು ಗೊತ್ತಾ? ಇಲ್ಲಿ ನೋಡಿ, ಇವರೇನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ದಾರೆ ಅಡುಗೆ ಮಾಡೋವ್ರ ಥರ. ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾರಾ ಅಂದ್ಕೊಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಿಲ್ಲ ನಾವು, ಯಾವುದೇ ಥರ ಅಡುಗೆನೂ ಮಾಡ್ತಾ ಇಲ್ಲ. ಸೊ ಫಸ್ಟ್ ಟೈಪ್ ಹುಳನ ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೆ ಒಂದು ಔಷಧಿ ರೆಡಿ ಮಾಡೋಣ. ಇದರಲ್ಲಿ ಮಾಡೋಣ ಪತಿರೈರೆ, ಸ್ಟಾರ್ಟ್. ನೋಡಿ ಇವಾಗ ಶುರು ಮಾಡ್ತಾ ಇದ್ದೀವಿ. ಇದೇನು ಇವರು ಊಟಕ್ಕೆ ಕೂತ್ಕೊಂಡಿರೋ ಥರ ಕೂತ್ಕೊಂಡಿದ್ದಾಳೆ ಇವಳು ಅಂದ್ಕೊಬೇಡಿ. ಈಗ ಜಿಂಜರ್ ಶುಂಠಿನ ತಗೊಂಡು ಸಣ್ಣ ಸಣ್ಣ ಪೀಸ್ ಮಾಡ್ಕೊತೀನಿ. ಹುಷಾರು ಕೈ. ನಾನು ಬೆಳ್ಳುಳ್ಳಿ ಸುಲಿತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕಲ್ಲ. ಸೊ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಇನ್ ಕೇಸ್ ನಿಮ್ಮ ಹತ್ರ ಈ ಥರದ್ದೊಂದು ಇಲ್ಲ ಅಂತಂದರೆ ಗುಂಡು ಕಲ್ಲು ಯಾವುದನ್ನ ಕಲ್ಲಲ್ಲಿ ಕೂಡ ನೀವು ಮನೇಲಿ ಮಾಡ್ಕೊಬೋದು. ಸೊ ಇವಾಗ ಇದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಆಮೇಲೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ, ಯಾಕೆ ಇವರು ನಿಮ್ಮ ಹಸ್ಬೆಂಡ್ನ ಯಾವಾಗಲೂ ಪತಿರಾಯಿರೆ ಅಂತೀರಾ, ರೀ ಅಂತ ಕರಿಬೋದಲ್ಲ, ಈ ಥರ 1-2-3 ಜನ ಕೇಳಿದಿರಿ ಕಮೆಂಟ್ಸಲ್ಲಿ. ಸೊ ನಾನೇನು ಪತಿರಾಯಿರೆ ಅಂತ ಕರಿತೀನಿ ಅಂದರೆ, ನನ್ನ ಮದುವೆಗೂ ಮುಂಚೆನೇ ನನಗೆ ಪತಿರಾಯಿರೆ ಅಂತ ಕರೆಯೋದು ಅಭ್ಯಾಸ ಆಗಿತ್ತು. ಸುಮ್ಮನೆ ತಮಾಷೆಗೆ ಅಂತ ಪತಿರಾಯಿರೆ ಅಂತ ಕರೆದಿತ್ತು. ಅದು ಆವತ್ತಿಂದ ಪತಿರಾಯಿರೆ ಅಂತಲೇ ಬಂದ್ಬಿಟ್ಟಿದೆ. ಹತ್ರ ಮದುವೆಯಾಗಿ 2 ವರ್ಷ ಆಗ್ತಾ ಬಂತು. ಇನ್ನೊಂದು 4 ತಿಂಗಳಾದರೆ 2 ವರ್ಷ ಆಗುತ್ತೆ. ಸೊ ಈ 2 ವರ್ಷದಿಂದ ನಾನು ಅವ್ರನ್ನ ಕರಿತಾ ಇರೋದು ಪತಿರಾಯಿರೆ ಅಂತಲೇ. ಆ ಥರ ಕರೆಯೋದು ನನಗೊಂಥರ ಇಷ್ಟ. ಸೊ ಗೊತ್ತಾಯಿತು ಅನಿಸುತ್ತೆ. ಇವಾಗ ಇದನ್ನು ಪೇಸ್ಟ್ ಮಾಡಿರೋದನ್ನ ಇದಕ್ಕೆ ಹಾಕ್ಕೊಳ್ತೀನಿ. ನಮ್ಮ ಪತಿರಾಯರನ್ನ ಅಡುಗೆ ಮಾಡಕ್ಕೆ ಬಿಡಬೇಕು, ಚೆನ್ನಾಗಿ ಮಾಡ್ತಾರೆ. ಮದುವೆಯಾಗಿ ಹತ್ತತ್ರ 2 ವರ್ಷ ಆಗ್ತಾ ಬಂತು. ಇದುವರೆಗೂ ಇವರು ನನಗೆ ಅಂತ ಏನೂ ಅಡುಗೆ ಮಾಡಿಕೊಟ್ಟಿಲ್ಲ. ಒಂದೇ ಒಂದು ಸಲ ಬೆಂಡೆಕಾಯಿ ಕಟ್ ಮಾಡಿಕೊಟ್ಟಿದ್ದಾರೆ. ಬೆಳ್ಳುಳ್ಳಿ, ನೆಕ್ಸ್ಟು ಬೆಳ್ಳುಳ್ಳಿನ ಪುಡಿ ಮಾಡ್ಕೊಳ್ಳೋಣ. ಚಾಕು ಕೊಟ್ಬಿಡಿ ಪತಿರಾಯರೇ. ಸ್ನೇಹಿತರೆ, ಎಂಥ ಹುಳನ ಇರಲಿ ಈ ಥರ ರೆಮಿಡಿನ ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಇದು ಮಾಡಿಕೊಂಡು ಸ್ಪ್ರೇ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಕಂಟ್ರೋಲ್ ಬಂದ್ಬಿಡುತ್ತೆ. ನಾವು ಆರ್ಗ್ಯಾನಿಕ್ ಆಗಿ ಮಾಡ್ತಿರೋದು ಇದೇ ಥರನೇ. ಸೊ ಔಷಧಿಗಳು ಏನು ಹಾಕದೆ ಜಾಸ್ತಿ ಈ ಥರ ರೆಮಿಡೀಸ್ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಇದು ಒಂದೇ ರೆಮಿಡಿ ಅಲ್ಲ. ಸೊ ಇನ್ನು 3 ಟೈಪ್ ಇದೆ. 3 ಟೈಪು ಹೇಳ್ಕೊಡ್ತೀವಿ. ಸೊ ಇವಾಗ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಅದನ್ನು ಇದ್ರೊಳಗಡೆ ಹಾಕ್ಕೊಳ್ತೀನಿ. ಈರುಳ್ಳಿ ನನಗೆ ಈ ಥರ ಮಾಡ್ತಾ ಇದ್ರೆ ಅಡುಗೆ ಮಾಡ್ತಿರೋದೇ ನೆನಪಾಗ್ತಿದೆ. ಈರುಳ್ಳಿನ ಪೇಸ್ಟ್ ಮಾಡ್ಕೊಳ್ತೀನಿ. ಸಾಕ ಇದು ಹಾಕ್ಬಿಟ್ಟು. ಈರುಳ್ಳಿನೂ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಹಾಕಿದ್ದೀನಿ. ಸಾಕಲ್ಲ ಪತಿರಾಯಿರೆ? ಸ್ವಲ್ಪ 2 ಸ್ಪೂನ್ ಹಾಕಿದ್ದೀನಿ. ಇದಾದಮೇಲೆ ಸ್ವಲ್ಪ ನೀರು, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೇಕು. ನೋಡಿ, ರಸಮ್ ಆಗೋಯ್ತು. ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿ ಬೇಯಿಸ್ಬಿಟ್ರೆ ರಸಮ್ ಆಗೋಗುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಬೋದು, ಕ್ಲೀನಾಗಿ ಸಿಕ್ಬೋದು. ಇವಾಗ ಏನು ಮಾಡೋಣ, ಈ ಫಸ್ಟ್ ರೌಂಡ್ನ ಜಲ್ದಿ ಇದೆಯಾ. ಸೊ ನೋಡಿ, ಇದನ್ನು ಸೋಸ್ಕೊತಾ ಇದ್ದೀನಿ. ಇವಾಗ ಫಿಲ್ಟರ್ ಮಾಡ್ತಾ ಇದ್ದೀನಿ.
ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇದು ತುಂಬ ಇನ್ನೂ ಹಾಕ್ಕೊಬೋದು. ನಾನು ಸುಮ್ಮನೆ ಈಗ ನಿಮಗೆ ವಿಡಿಯೋಗೋಸ್ಕರ ತೋರಿಸ್ತಾ ಇದ್ದೆ ಆಯಿತಾ. ಸೊ ನೋಡಿ, ಇವಾಗ ಇದನ್ನು ಬಾಟಲ್ಗೆ ಹಾಕ್ಕೊಂಡು ಅದನ್ನು ಸ್ಪ್ರೇ ಮಾಡೋದು. ಇವಾಗ ಸ್ಪ್ರೇ ಮಾಡೋಕ್ಕೆ ಏನು ಯೂಸ್ ಮಾಡ್ತೀನಿ ಅಂದರೆ, ನಮ್ಮ ಹತ್ರ ಇದಿದೆ ಬಟ್ ಇದನ್ನು ಯೂಸ್ ಮಾಡಲ್ಲ. ಯಾಕಂತಂದರೆ ಇದ್ರೊಳಗಡೆ ಸ್ವಲ್ಪ ಹೋಲ್ಸ್ ಸಣ್ಣ ಇರುತ್ತಲ್ಲ, ಹೋಗಿ ಬ್ಲಾಕ್ ಆಗಿಬಿಡುತ್ತೆ. ಸೊ ನಾನೇನು ಮಾಡ್ತೀನಿ, ಯಾವುದೋ ಒಂದು ಮಿರಿಂಡಾ ಬಾಟ್ಲು ಪೆಪ್ಸಿ ಬಾಟ್ಲು ತೊಗೊಂಡು ಕೋಲಿಂದು ಸ್ಪ್ರೇ ಬರುತ್ತಲ್ವಾ, ಅದು ಖಾಲಿ ಆದಮೇಲೆ ಇದನ್ನು ಈ ಬಾಟ್ಲಿಗೆ ಯೂಸ್ ಮಾಡ್ಕೊಬೋದು. ಸೊ ಇದನ್ನ ಓಪನ್ ಮಾಡಿ ಫಿಲ್ ಮಾಡ್ಕೊತೀನಿ ಈ ಥರ. ಸೇಮ್ ಮ್ಯಾಂಗೋ ಜ್ಯೂಸ್ ಇದ್ದಂಗಿದೆ. ತುಂಬ ಒಳಗ್ಲಿತ್ತು ಅಂತಂದರೆ ಇವತ್ತೊಂದು ಸತಿ ಹೊಡೀರಿ, ಮತ್ತು ಒಂದು 2 ಡೇಸ್ ಬಿಟ್ಟು ಇನ್ನೊಂದು ಸತಿ ಹೊಡೀರಿ, ಆಮೇಲೆ ಒಂದು 4-5 ಡೇಸ್ ಬಿಟ್ಟು ಇನ್ನೊಂದು ಸತಿ ಹೊಡೀರಿ. ಸೊ ಒಂದು 7-8 ಡೇಸ್ ಒಳಗಡೆ ಒಂದು 3 ಟೈಮ್ಸ್ ಹೊಡೆದ್ರೆ ನಿಮಗೆ ಆಲ್ಮೋಸ್ಟ್ ಹುಳಗಳೆಲ್ಲ ವ್ಯಾನಿಷ್ ಆಗೋಗುತ್ತೆ. ಸೊ ಇವಾಗ ಹುಳಗಳು ಎಲ್ಲಿದೆ ಹುಡ್ಕಾಡ್ತಿದ್ದಾರೆ ನೋಡಿ ನಮ್ಮ ಪತಿರಾಯರು. ಒಂದು ಈ ಕಡೆ ಎಲ್ಲೋ ಇದೆ, ಒಂದು ಕಡೆ ನೋಡ್ತೀನಿ. ಇಲ್ಲಿದೆ, ದಾಳಿಂಬೆ ಗಿಡಕ್ಕೆ ಬಿದ್ದಿದ್ದಾವೆ. ಬನ್ನಿ ಇಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ, ನೋಡಿ ಇಲ್ಲಿದೆ, ನೋಡಿ ಇಲ್ಲಿದೆ, ಇಲ್ಲಿದೆ, ಅಲ್ಲಿದೆ. ಓ ಇಲ್ಲಂತೂ ಸಿಕ್ಕಾಪಟ್ಟೆನೇ ಇದೆ. ನೋಡಿ ಇಲ್ಲಿ ನೋಡ್ಬೋದು ಎಷ್ಟಿದೆ ನೋಡಿ ಹುಳಗಳು. ಆಲ್ಮೋಸ್ಟ್ ನಮ್ಮ ಕಡೆ ಇಲ್ಲೆಲ್ಲಿ ಹುಳಗಳು ಅಷ್ಟಿಲ್ಲ, ಎಲ್ಲೋ ಒಂದೊಂದು ಕಡೆ ಇದ್ದಾವೆ. ಅದರಲ್ಲೂ ದಾಳಿಂಬೆಗೆ ಸ್ವಲ್ಪ ಜಾಸ್ತಿ ಬೀಳುತ್ತೆ. ಅಲ್ಲಿರೋ ದಾಳಿಂಬೆಗೆಲ್ಲ ಬಿದ್ದಿಲ್ಲ, ಇಲ್ಲಿರೋದಕ್ಕೆ ಮಾತ್ರ ಬಿದ್ದಿದೆ ಹುಳ. ಸೊ ಇದಕ್ಕೆ ಹೊಡಿತೀನಿ. ನೋಡಿ ಹೊಡಿತಾ ಇದ್ದಂಗೆ ಹುಳಗೆಲ್ಲ ಒಂಥರ ಇದಾಗ್ತಾ ಇದೆ. ಸೊ ಎಲ್ಲ ಸ್ಪ್ರೇ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಆಲ್ಮೋಸ್ಟು ಎಲ್ಲ ಹುಳಗಳು ನೀರು ಹೊಡಿತಾನೆ ಎಲ್ಲ ಉದ್ರೋಗ್ತಾ ಇದ್ದಾವೆ. ಅದು ಒಳ್ಳೆಯದೇ. ನೀರು ಹೊಡೆದಿದ ತಕ್ಷಣ ಅವು ತ್ಯಾಮಾಗಿರುತ್ತಲ್ವ, ಹಂಗೆ ಅದು ತುಂಬ ದಿವಸ ಬದುಕೋದಿಲ್ಲ. ಹಿಂಗೆ ಹೊಡೆದಿರ್ತೀನಿ ಸುಮಾರಾಗಿ, ಎಲ್ಲೆಲ್ಲಿ ಹುಳಗಳಿದಾವೋ ಎಲ್ಲ ಹೊಡ್ಕೊತೀನಿ. ಸೊ ಇದು ಟೈಪ್ 1. ಸೊ ಏನು ಮಾಡ್ಕೊಳ್ತೀನಿ, ಎಲ್ಲೆಲ್ಲಿ ಹುಳಗಳಿದಾವೋ ಇದನ್ನು ನೀವು ಹೊಡ್ಕೊಬೋದು ಆಯಿತಾ. ಆರ್ಗ್ಯಾನಿಕ್, ಇದರಲ್ಲಿ ಏನು ನಿಮಗೆ ಪೆಸ್ಟಿಸೈಡ್ಸ್ ಅಂತ ಏನಿಲ್ಲ, ಎಲ್ಲ ಆರ್ಗ್ಯಾನಿಕ್. ನೋಡಿ ನಾನು ಸ್ವಲ್ಪ ಇದೆ ಹುಳಗಿ ಬಿಡ್ತೀನಿ. ಓಕೆ ಸ್ನೇಹಿತರೆ, ಇದು ಫಸ್ಟ್ ಟೈಪ್ ಆಯಿತಾ. ಇದು ಎಫೆಕ್ಟಿವ್ ಫಸ್ಟ್ ಟೈಪು. ಸೆಕೆಂಡ್ ಟೈಪು ಹೇಳ್ಕೊಡ್ತೀನಿ ಬನ್ನಿ. ಸೆಕೆಂಡ್ ಸ್ಟೆಪ್ಪು ಬಂದ್ಬಿಟ್ಟು ಸ್ವಲ್ಪ ಪ್ರಿಮಿಟಿವ್ ಸ್ಟೆಪ್ಪು, ಬಟ್ ಆದರೂ ವರ್ಕ್ ಆಗುತ್ತೆ. ನೋಡಿ ಇದೊಂದು ಸೆಲೋ ಟೇಪ್ ತೊಗೊಂಡಿದ್ದೀನಿ, ಅಗಲ ಇರಬೇಕು ಸೆಲೋ ಟೇಪು. ಸೊ ಈ ಸೆಲೋ ಟೇಪ್ನ ತೊಗೊಂಡಿದ್ದೀನಿ ನಾನು. ಸುಮ್ಮನೆ ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಸೆಲೋ ಟೇಪ್ಗಿಂತ ಬೆಸ್ಟ್ ಏನು ಗೊತ್ತಾ ಇದು. ಬಟ್ ಇದ್ರಲ್ಲಿ ಏನಂದರೆ ಇವಾಗ ಹುಳಗಳು ತೆಗೆದ್ರೆ ಇಲ್ಲಿ ಕಾಣಿಸೋದಿಲ್ಲ ಅಂತ ನಿಮಗೆ ಸೆಲೋ ಟೇಪಲ್ಲಿ ತೋರಿಸ್ತಾ ಇರೋದು. ಇದು ಬೆಸ್ಟು, ಒಂಥರ ಚೆನ್ನಾಗಿರುತ್ತೆ ಮತ್ತು ಬಯೋಡಿಗ್ರೇಡಬಲ್ಲು. ಬಟ್ ಸೆಲೋ ಟೇಪು ಬಯೋಡಿಗ್ರೇಡಬಲ್ ಅಲ್ಲ. ಸೊ ಅದಕ್ಕೆ ನಾನು ಇದನ್ನ ಯೂಸ್ ಮಾಡ್ಬೋದು. ಇದು ಸುಮ್ಮನೆ ತೋರ್ಸೋಕ್ಕಂತ ಇದು ಮಾಡ್ತಾ ಇರೋದು. ಸೊ ಇವಾಗ ಏನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಯಾವ್ದಾನ ಎಲ್ಲೆಲ್ಲಿ ಇತ್ತಾ, ಇಲ್ಲೊಂದಿದೆ ನೋಡಿ ಪತಿರಾಯರೇ, ಅಷ್ಟೇ. ನೋಡಿ ನಮ್ಮ ಪತಿರಾಯರ ಟೆಕ್ನಿಕ್. ಇದೊಂಥರ ಏನು ಅಷ್ಟೊಂದು ಎಫೆಕ್ಟಿವ್ ಇದೆ, ಕ್ಲೀನ್ ಆಗುತ್ತೆ. ಬಟ್ ಏನಂತಂದರೆ ಸ್ವಲ್ಪ ಪ್ರಿಮಿಟಿವ್ ಕೆಲಸದ ಅಷ್ಟೇ. ಇದಕ್ಕೆ ಯಾರನ್ನ ಇಬ್ಬರು ಇದ್ದರೆ, ಒಂದು ಎಲೆ ಹಿಡ್ಕೊಳ್ಳೋರೊಬ್ಬರು ಮತ್ತು ಮಾಡೋರೊಬ್ಳಿದ್ರೆ ಇನ್ನೂ ಸಖತ್ತಾಗಿ ತೆಗಿಬೋದು. ನಾನು ಸುಮ್ಮನೆ ನಿಮಗೆ ವಿಡಿಯೋಗೋಸ್ಕರ ಮಾಡ್ತಾ ಇರೋದಲ್ವ. ನೋಡಿ ಸುಮ್ಮನೆ ಸಿಂಪಲ್ಲಾಗಿ ನೋಡಿ, ಎಷ್ಟು ಹುಳ ಇತ್ತೋ ಅಷ್ಟು ಹುಳ ಈ ಸೆಲೋ ಟೇಪ್ಗೆ ಮೆತ್ಕೊಂಡ್ಬಿಟ್ಟಿದೆ ಫುಲ್ಲು. ಸೊ ಇದೊಂದು ಮೆಥಡು ಆಯಿತಾ. ಇದು ಎರಡನೇ ಮೆಥಡು. ಯೂಶ್ವಲಾಗಿ ಪ್ಲಾಸ್ಟಿಕ್ದು ಸೆಲೋ ಟೇಪ್ ಯೂಸ್ ಮಾಡಬೇಡಿ, ಆ ಥರ ಪೇಪರ್ದು ಯೂಸ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ಎಷ್ಟು ಹುಳ ಬರುತ್ತೆ ಅಂತ ತೋರಿಸೋದಕ್ಕೆ ಈ ಮೆಥಡ್ನ ನಾನು ಇದು ಮಾಡ್ತಿದ್ದೆ, ಹಾಕಿರ್ತೀನಿ. ಈಗ ಮೂರನೇ ಮೆಥಡ್ ಹೇಳ್ಕೊಡ್ತೀನಿ ಬನ್ನಿ. ಮೂರನೇ ಮೆಥಡ್ಗೆ ನೀರು, ಒಂದು ಸ್ವಲ್ಪ ನೀರು ತೊಗೊಳ್ತೀನಿ, ಗಿಡದ ಹತ್ರ ಕುತ್ಕೊತೀನಿ. ಗಿಡದ ಹತ್ರ ಕುತ್ಕೊಂಡು, ಏನು ನಾವೇನು ಎಕರೆಗಟ್ಟಲೆ ಗಿಡ ಹಾಕಿಲ್ಲ, ಅದು ಇನ್ನು ಎಲ್ಲ ಗಿಡದಕ್ಕೂ ಎಲ್ಲ ಗಿಡಗಳಿಗೂ ಹುಳ ಬೀಳೋದಿಲ್ಲ. ಸೊ ನಾನೇನು ಮಾಡ್ತೀನಿ, ಸುಮ್ಮನೆ ಎಲ್ಲದಕ್ಕೂ ಮದ್ದು ಹೊಡೆಯೋ ಬದಲು
ಮದ್ದು ಹೊಡ್ಕೊಬೋದು. ಇನ್ನೊಂದು ಸ್ಟೆಪ್ಪು ಏನು ಮಾಡ್ಕೊಬೋದು ಅಂತಂದರೆ ಹಿಂಗೆ ಎಲೆ ತಿರ್ಸ್ತೀನಲ್ವಾ, ನೋಡಿ ಇದೊಂಥರ ಅದು ಒಂದು ಚಿಕ್ಕದಿದೆ. ಇದು ಏನು ಹುಳ ಅಂತಂದರೆ ಒಂದು ಸ್ವಲ್ಪ ಮುಟ್ಟಕ್ಕೆ ಹೋದರೆ ಆರುತ್ತೆ. ತೋರಿಸ್ತೀನಿ ನೋಡಿ, ನೋಡಿ ಈ ಹುಳ ಇದೆಯಲ್ಲ ಆರುತ್ತೆ ನೋಡಿ, ಇದು ಫ್ಲೈ ಆಗುತ್ತೆ. ನಿಮ್ಮ ಕೈ ಗಾಯ ಆಗಿರಬಾರ್ದು, ಗಾಯ ಆಗಿದ್ದರೆ ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಹಿಂಗೆ ರಬ್ ಮಾಡ್ಕೊಂಡು ಹೋಗ್ಬಿಡಿ ಅಷ್ಟೇ. ಅಷ್ಟೊಂದು ಏನು ನಿಮಗೆ ಅಸಹ್ಯ ಅಂತಲೂ ಅನಿಸೋದಿಲ್ಲ. ಅದು ತುಂಬ ಸಣ್ಣ ಸಣ್ಣವು, ಸ್ವಲ್ಪ ಗಲೀಜು ಟೆಕ್ನಿಕ್ ಇದು, ಬಟ್ ವರ್ಕ್ ಆಗುತ್ತೆ. ಸುಮ್ಮನೆ ಹಿಂಗೆ ರಬ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನೋಡಿ, ಹಾರ್ಕೊಂಡು ಹೋಗೇ ಬಿಡ್ತದೆ ನೋಡಿ, ಹಾರ್ಕೊಂಡು ಹೋಗುತ್ತವು. ಸುಮ್ಮನೆ ಹಿಂಗೆ ರಬ್ ಮಾಡ್ಕೊತೀನಿ. ಸೊ ಇದು 3ನೇ ಸ್ಟೆಪ್ಪು. ಹಿಂಗೆ ರಬ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಕೈ ತೊಳ್ಕೊಳಕ್ಕೆ ನೀರು, ಅಕಸ್ಮಾತ್ ಏನಾದರೂ ಆ ಹುಳ ಅಲ್ಲಿ ರಬ್ ಆಗಿರೋದು ಅಲ್ಲಿ ಇರಬಾರ್ದು ಅಂತಂದರೆ ಸುಮ್ಮನೆ ಹಿಂಗೆ ನೀರು ಹೊಡೆದ್ಬಿಡಿ, ಹೋಗ್ಬಿಡುತ್ತೆ. ಎಲೆ ಕೂಡ ಕ್ಲೀನ್ ಆಗುತ್ತೆ, ನಿಮಗೆ ಹುಳ ಕೂಡ ತುಂಬ ಕಂಟ್ರೋಲ್ ಬಂದುಬಿಡುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಇದು 3 ಟೆಕ್ನಿಕ್ ಹೇಳ್ಕೊಟ್ನಲ್ವ, 3 ಟೈಪು. ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಐತೆ, ಇದರಲ್ಲಿ ಏನು ಪೆಸ್ಟಿಸೈಡ್ಸ್ ಇವೆಲ್ಲ ಏನು ಯೂಸ್ ಮಾಡಲ್ಲ. ಫಸ್ಟ್ ಒಂದು ಬಂದುಬಿಟ್ಟು ಎಲ್ಲ ಕಿಚನಲ್ಲಿ ಸಿಗೋದೆ ಎಲ್ಲ, ಅದೇನದು ಶುಂಠಿ, ಬೆಳ್ಳುಳ್ಳಿ, ಟರ್ಮರಿಕ್ಕು ಇದನ್ನ ಹಾಕೊಂಡು ಮಾಡ್ತೀರಾ, ಅದನ್ನ ಹೊಡೆದ್ರೆ ಇನ್ನೂ ಗಿಡ ಚೆನ್ನಾಗಿ ಬೆಳೆಯುತ್ತೆ. 2ನೇದು ಸೆಲೋ ಟೈಪು, 3ನೇದು ಮ್ಯಾನ್ಯುಯಲ್ ಆಗಿ ಮಾಡಿದ್ದು. ಸೊ ಇದರಲ್ಲಿ ಏನು ಇದಿಲ್ಲ, ಫುಲ್ ಕಂಪ್ಲೀಟ್ ಆರ್ಗ್ಯಾನಿಕ್ಕು. 4ನೇದು ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಆಯಿತಾ. ನೆಕ್ಸ್ಟ್ ವೀಡಿಯೋದಲ್ಲಿ ಏನಕ್ಕೆ ಹೇಳ್ಕೊಡ್ತೀನಿ ಅಂತಂದರೆ ಅದೊಂದು ಸ್ವಲ್ಪ ತೊಗೊಬೇಕಾಗುತ್ತೆ. ನಿಮ್ಗೆ ಅದು ಅಮೆಝಾನ್ ಲಿಂಕಲ್ಲಿ ಹಾಕಿರ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲೇ ಹೇಳ್ತೀನಿ ಅದನ್ನೆಲ್ಲ. ಸೊ ಈ ವಿಡಿಯೋದಲ್ಲಿ ಇಷ್ಟೇ 3 ಟೈಪ್ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹಾಗೆ ಈ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.